ನಿಂದು ತಾಯಿ ಋಣ ತೀರೋದಿಲ್ಲ ಋಣ ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ ನಾನು ನೋವಾಗಿ ಜೀವ ನೀಡೋ ಮಗ ನಿನ್ನ ಪಡ್ಕೊಂಡಿದ್ದೆ ಪುಣ್ಯ ಕಣಯ್ಯ. ಎಲ್ಲ ಅವುಗಳು ತಲೆ ಎತ್ತುತ್ತವೆ ದಣಿ, ಆದ್ರೆ ಕಾಳಿಂಗ ಸರ್ಪ ಮಾತ್ರನೇ ಹೆರಡೆ ಎತ್ತೋದು. ಒಂದೇ ಇಟ್ಟು ತಲೆ ಉಡಬೇಕು ಅಂತಂದ್ರೆ ಮಚ್ಚ ಮಾತ್ರ ಅರ್ಥವಾಗಿದ್ರೆ ಸಾಲು ದಣಿ, ಅದನ್ನ ಕಡಿಯ ಆಳು ಕೂಡ ಗಟ್ಟಿಯಾಗಿರ್ಬೇಕು. ಅವನ್ ತೋಳು ಅವನಿಗಿಂತ ಗಟ್ಟಿಯಾಗಿರ್ಬೇಕು. ವಯಸ್ಸು ನೆತ್ತಿಗಾಗೈತೆ ಗೌಡ, ನೆತ್ತರ್ಗಲ್ಲ. ಅದೀಗ್ಲೂ ಹೇಗ್ ಕುದೀತಾ ಇದೆ ಅಂತಂದ್ರೆ ಅರ್ಪಾವಕ್ಕಿ ಬಾಯಿಗೆ ಹಾಕೊಂಡ್ರು ಹಂಗೆ ಅನ್ನ ಆಗೋಗ್ತೈತೆ. ಅನ್ನ ಕೊಡೋ ಭೂಮಿನು ಹೊಗಳುತ್ತಿದೆ ನಿನ್ನನ್ನು, ಊರನ್ನೇ ಬೆಳಗೋ ವಜ್ರ ನೀನು. ಆಗುವುದು ಭರಸೆನೇನು ಎದುರುಗಡೆ ನೀನಿರಲು, ಧೈರ್ಯದ ಮುಗಿಲು ನೀನೆ ಕೇಳು. ಅಲಗೆ ಎದೆಯ ಕೊಟ್ಟು ನಿಲ್ತಾನೆ ಇವನ ಹೆಸರ ಗುರುತಿಡುವನು ಶಿವನೇ. ನಾನು ಆಚೆ ಬರ್ತೀನಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ಅವರಲ್ಲಿ ನಾನು 3 ಗಂಟೆಗೆ ಬಂದಿರೋ ಒಬ್ರು ಕೂಡ ನಾವಿಂದ ಆಚೆಗೆ ಬರಕ್ಕಿಲ್ಲ. ಪುಣ್ಯಾತ್ಮ ಪುಣ್ಯಾತ್ಮ ನೀನಯ್ಯ ಪುಣ್ಯಾತ್ಮ. ಹತ್ತೂರು ಹೇಳನು ಚರಿತೆ ನಾ ಭಾರ ತೆಪ್ಪಾಕಿದ್ರೆ ಸಮಸ್ಬಿಡವ. ಜೋರಾದ ಚಪ್ಪಾಳೆ ಮೂಲಕ ಪ್ರೋತ್ಸಾಹವಿರಲಿ ಸ್ನೇಹಿತರೆ. ಅಮೋಘವಾದ